friends, welcome to my YouTube channel. ಇದು ನನ್ನ ಫಸ್ಟ್ ವ್ಲಾಗ್. ನನ್ನ ಹತ್ರ ಇರುವ ಇಯರಿಂಗ್ಸ್ ಕಲೆಕ್ಷನ್ಸ್ ಯಾವ ಥರ ಇದೆ, ಲೈಕ್ ಯಾವಾಗ ತಗೊಂಡಿದ್ದು, ಎಷ್ಟು ಇಯರ್ಸ್ ಆಗಿದೆ ಅದನ್ನು ತಗೊಂಡು, ವೇರ್ ಮಾಡಿದ್ದೀನೋ ವೇರ್ ಮಾಡಿಲ್ವೋ ಅದನ್ನೆಲ್ಲ ನಾನು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆಲ್ ಲೈಕ್ ಇಟ್. ಸೊ ಲೆಟ್ಸ್ ಸ್ಟಾರ್ಟ್. ನನ್ನ ಹತ್ರ ಇರುವ ಅಷ್ಟು ಇಯರಿಂಗ್ಸಲ್ಲಿ ಈ ಒಂದು ಇಯರಿಂಗ್ನ ಪ್ರಾಬಬ್ಲಿ ನಾನು ತುಂಬ ಸತಿ ವೇರ್ ಮಾಡಿದ್ದೀನಿ ಅನಿಸುತ್ತೆ. ಈ ಒಂದು ಇಯರಿಂಗ್ ತೊಗೊಂಡು 4 ಇಯರ್ಸ್ ಆಗಿದೆ. ಆ್ಯಂಡ್ ಇದನ್ನು ನನಗೆ ನನ್ನ ನೇಬರ್ ಆ್ಯಕ್ಚುಲಿ ಕೊಡಿಸಿದ್ದು ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಇಯರಿಂಗ್. ಬಟ್ ಅವ್ರು ಕೊಡಿಸಿ 3 ಇಯರ್ಸ್ ಆಗಿದ್ರು ನಾನು ಇದನ್ನು ಒಂದು ಸತಿನೂ ವೇರ್ ಮಾಡಿಲ್ಲ. ಯಾಕೆ ಅಂದರೆ ಇದು ಅಷ್ಟೇ ವೆಯ್ಟ್ ಇರೋದ್ರಿಂದ ಹಿಂದೆ ತಿರುಪು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಅವ್ರು ಕೊಡಿಸಿದ್ರು ಅನ್ನೋ ಖುಷಿಲೋ ಜೋಶಲ್ಲೋ ಏನೋ ಗೊತ್ತಿಲ್ಲ, ಅನ್ಬಾಕ್ಸ್ ಮಾಡೋ ಟೈಮಲ್ಲಿ ಇನ್ನೂ ಒಂದು ಇಯರಿಂಗ್ದು ತಿರುಪು ಏನಿದೆಯೋ ಅದು ಕಟ್ಟಾಗೋಯ್ತು. ಸೊ ವೇರ್ ಐ ಫೆಲ್ಟ್ ರಿಯಲಿ ವೆರಿ ಬ್ಯಾಡ್. ಬಟ್ ನನ್ನ ಫೇವ್ರೆಟ್ ಅಂತ ಹೇಳಿ ಮೆಮೊರಿಗೆ ಇದನ್ನು ಇಟ್ಕೊಂಡಿದ್ದೀನಿ. ಐ ವಿಲ್ ಆಲ್ವೇಸ್ ಗೋ ವಿತ್ ದಿ ಸ್ಟಡ್ ಇಯರಿಂಗ್ಸ್ ಬಿಕಾಸ್ ನಾನು ತುಂಬ ಪ್ರಿಫರ್ ಮಾಡೋದು ಫ್ರಾಕ್ ಆಗಿರೋದ್ರಿಂದ. ನನ್ನ ಜುಮ್ಕಾ ಆಗಿರ್ಬೋದು ಅಥವಾ ಹ್ಯಾಂಗಿಂಗ್ಸ್ ಆಗಿರ್ಬೋದು ಫ್ರಾಕಿಗೆ ಸೂಟ್ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ನಾನು ಜಾಸ್ತಿ ಸ್ಟಡ್ ಇಯರಿಂಗ್ಸ್ಗೆ ಪ್ರಿಫರ್ ಮಾಡೋದು. ಈ ಇಯರಿಂಗ್ಸ್ ಎಲ್ಲ ತೊಗೊಂಡು 1 ವರ್ಷ 2 ವರ್ಷ ಆ ಥರ ಗ್ಯಾಪಲ್ಲಿ ತೊಗೊಂಡಿದ್ದು ನಂಗೆ ಅಷ್ಟು ಸರಿಯಾಗಿ ನೆನಪಿಲ್ಲ. ಈ ಇಯರಿಂಗ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಬಟ್ ಇದನ್ನ 5 ಮಂತ್ಸ್ 6 ಮಂತ್ಸ್ ಬ್ಯಾಕೆ ನಾನು ತೊಗೊಂಡು ಇಟ್ಕೊಂಡಿದ್ದೆ. ಬಟ್ ಒಂದು ಸತಿನೂ ಹಾಕಿಲ್ಲ. ಬಟ್ ಇವಾಗಿಂದ್ರಲ್ಲಿ ಈ ಒಂದು ಇಯರಿಂಗು ಟ್ರೆಂಡಿಂಗಲ್ಲಿ ಇದೆ ಅಂತ ಗೊತ್ತು ಅಷ್ಟೇ. ಆ್ಯಂಡ್ ಇದು ಅಷ್ಟೇ, ಇದು ನನ್ನ 7th ಬರ್ತ್ಡೇಗೆ ಅನಿಸುತ್ತೆ ನನಗೆ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿ ತೆಗೆಸ್ಕೊಂಡಿದ್ದು. ಆ ಬರ್ತ್ಡೇ ದಿವಸ ಬಿಟ್ಟರೆ ಇನ್ನು ನಾನು ಇದನ್ನು ಹಾಕೇ ಇಲ್ಲ. ಇಲ್ಲಿರೋ ಆಲ್ಮೋಸ್ಟ್ ಇಯರಿಂಗ್ಸಲ್ಲಿ ನಾನು 70 to 80% ನಾನು ವೇರೇ ಮಾಡಿಲ್ಲ. ನನ್ನ ಹತ್ರ ಇರುವ ಇಯರಿಂಗ್ಸಲ್ಲಿ ಅಷ್ಟೂ ಲೆಕ್ಕ ಹಾಕಿದ್ರೆ ದಿ ವೆಯ್ಟ್ಲೆಸ್ ಇಯರಿಂಗ್ ಅಂತ ಹೇಳಿದ್ರೆ ಇದು ಒಂದೇ ಅನಿಸುತ್ತೆ. ಅಟ್ಲೀಸ್ಟ್ ಸ್ಟಡ್ ಹಾಕಿದಾಗ ವಿ ಕ್ಯಾನ್ ಫೀಲ್ ಏನೋ ಹಾಕಿದ್ದೀವಿ ಇಯರಿಂಗ್ನ ಅಂತ. ಬಟ್ ಈ ಇಯರಿಂಗ್ಸ್ ಆ ಫೀಲು ಕೊಡೋದಿಲ್ಲ. ಆ್ಯಂಡ್ ಈ ಒಂದು ಇಯರಿಂಗ್ನ ನಮ್ಮ ಅಮ್ಮನ ಜೊತೆ ಪಾರ್ಲರ್ ಪರ್ಚೇಸಿಂಗಿಗೆ ಹೋದಾಗ ತೊಗೊಂಡಿದ್ದು. ಲೈಕ್ ಅಮ್ಮ ಪಾರ್ಲರಲ್ಲಿ ಇಯರಿಂಗ್ಸ್ ಅಥವಾ ಜ್ಯುವೆಲರಿ ಏನೇ ಇರ್ಬೋದು ಸೇಲ್ ಮಾಡ್ತಾ ಇರ್ತಾರೆ, ರೆಂಟಿಗೆ ಕೊಡ್ತಾ ಇರ್ತಾರೆ. ಸೊ ಆ ಗ್ಯಾಪಲ್ಲಿ ನನಗಿದು ಇಷ್ಟ ಆಯಿತು ಅಂತ ಹೇಳಿ ತಗೊಂಡೆ. ಆ್ಯಂಡ್ ಈ ಒಂದು ಇಯರಿಂಗ್ನ ನಾನು ಎಲ್ಲಿ ತಗೊಂಡೆ, ಯಾವಾಗ ತಗೊಂಡೆ ಪಕ್ಕ ನನಗೇನೂ ನೆನಪಿಲ್ಲ. ಬಟ್ ಯಾವುದೋ ಹಬ್ಬದ ಟೈಮಲ್ಲಿ ತಗೊಂಡೆ ಅನ್ನೋದು ಒಂದು ನನಗೆ ನೆನಪಿದೆ. ಆ್ಯಂಡ್ ಈ ಒಂದು ಜುಮ್ಕಾ ಬಂದು ಹತ್ತತ್ರ 9 ಇಯರ್ಸ್ ಆಯಿತು ಅಂತ ಅನಿಸುತ್ತೆ ಇದನ್ನು ತಗೊಂಡು. ಚೆನ್ನಾಗಿ ಹಾಕೊಂಡು ಉಜ್ಜಾಡಿದ್ದೀನಿ ಆ್ಯಕ್ಚುಲಿ ಇದನ್ನು. ಬಟ್ ಒಂಚೂರು ಕಲರ್ ಫೇಡ್ ಆಗಿಲ್ಲ, ಏನೂ ಆಗಿಲ್ಲ. ಒನ್ ಆಫ್ ಮೈ ಫೇವ್ರೆಟ್ ಜುಮ್ಕಾ ಅದು. ಆ್ಯಂಡ್ ಈ ಒಂದು ಇಯರಿಂಗು ಅಷ್ಟೇ ತುಂಬ ಡಿಫ್ರೆಂಟಾಗಿದೆ ನೋಡೋಕ್ಕೆ ಅಂತಲೇ ತೊಗೊಂಡೆ. ಬಟ್ ಇದನ್ನು ಕೂಡ ಒಂದು ಸತಿನೂ ಹಾಕಿಲ್ಲ ನಾನು. ಸಕ್ಕತ್ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡಿದ್ದು. ಆ್ಯಂಡ್ ಈ ಇಯರಿಂಗ್ಸೂ ಅಷ್ಟೇ, ಯಾವಾಗ ತೊಗೊಂಡೆ ಎಲ್ಲಿ ತೊಗೊಂಡೆ ನನಗೇನೂ ನೆನಪಿಲ್ಲ. ಇಷ್ಟ ಆಯಿತು ತಗೊಂಡೆ ಅಷ್ಟೇ. ಈ ಒಂದು ಇಯರಿಂಗ್ಸು ಆ್ಯಕ್ಚುಲಿ ಯಾವುದೋ ಫೋಟೋಶೂಟ್ಗೆ ಅಂತ ಆಲಿಯಾ ಭಟ್ ರೀಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಇಯರಿಂಗ್ನ ಉಟ್ಕೊಂಡು ಹೋಗಿದ್ದು ತೊಗೊಳಕ್ಕೆ ಅಂತ ಹೇಳಿ. ಆ್ಯಂಡ್ ಈ ಒಂದು ಜುಮ್ಕಾ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಬೇರೆ ಒಂದು ಓಲೆನ ಟ್ರೈ ಮಾಡಿದ್ದೀನಿ ಅಂದರೆ ಅದು ಇದು ಒಂದೇ ಜುಮ್ಕಾ ಫಸ್ಟ್ ಹಾಕಿರೋದು. ಸೊ ಮೆಮೊರಿಗೆ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಇದೊಂದು ಸಿಲ್ವರ್ ಜುಮ್ಕಾ. ನನಗೆ ಜುಮ್ಕಾಸ್ ಅಂದರೆ ಸಖತ್ತು ಇಷ್ಟ. ಸೊ ಹಾಗಾಗಿ ಆಲ್ಮೋಸ್ಟ್ ಜುಮ್ಕಾ ಕಲೆಕ್ಷನ್ಸು ಜಾಸ್ತಿ ಮಾಡಿದ್ದೀನಿ, ಸ್ಟಡ್ಸು ಕೂಡ ಜಾಸ್ತಿ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಹಾಕಿದ್ರೆ ನೆಕ್ಲೆಸ್ ಅವಶ್ಯಕತೆಯೇ ಇರೋದಿಲ್ಲ, ಅಷ್ಟೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಇಯರಿಂಗ್ಸ್ ಎಲ್ಲರೂ ಇಟ್ಟಿರ್ತಾರೆ, ಸೊ ಇದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಆ್ಯಂಡ್ ಇದು ಅಷ್ಟೇ, ಇದು ಒಂಥರ ರಾಮ ಗ್ರೀನ್ ಕಲರ್ ಜುಮ್ಕಾ. ಇದನ್ನು ಕೂಡ ತುಂಬ ಸತಿ ವೇರ್ ಮಾಡಿದ್ದೀನಿ. ಇದು ಮತ್ತು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ತೋರಿಸಿದ್ನಲ್ಲ ಅದು ಎರಡೂ ಕೂಡ 9 ಇಯರ್ಸ್ ಆಯಿತು ತೊಗೊಂಡು, ಒಂಚೂರು ಫೇಡ್ ಆಗಿಲ್ಲ. ಆ್ಯಂಡ್ ಈ ಚೆರಿ ಇಯರಿಂಗ್ನ ನಾನು 2 ಇಯರಿಂಗ್ಸ್ ಜೊತೆ ತೊಗೊಂಡೆ. ಒಂದು ಸ್ಟಾರ್ಟಿಂಗಲ್ಲಿ ಪರ್ಲ್ ಇಯರಿಂಗ್ ತೋರಿಸಿದ್ನಲ್ಲ ಅದೊಂದು, ಅದಾದಮೇಲೆ ಇದ್ರದ್ದು ನೆಕ್ಸ್ಟ್ ಕ್ಲಿಪ್ಪಿಂಗ್. ಸೊ ಈ ಮೂರೂ ನಾನು ಒಟ್ಟಿಗೆ ತೊಗೊಂಡಿದ್ದು. ಸೊ ಇದನ್ನು ಒಂದು ಸತಿನೂ ಹಾಕಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಇವಾಗ ಅದ್ರದ್ದು ಕವರ್ ತೆಗೆದೆ. ಅದ್ರ ಜೊತೆಗೆ ಈ ಒಂದು ಇಯರಿಂಗ್ನ ಕೂಡ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಈ ಒಂದು ಇಯರಿಂಗು. ಬಟ್ ಇದನ್ನ ಒಂದು ಸತಿನೂ ಕೂಡ ಹಾಕಿಲ್ಲ ಇನ್ನು. ನನ್ನ ಹತ್ರ ಇರುವ ಎಲ್ಲ ಇಯರಿಂಗ್ಸ್ನೂ ಕಂಪೇರ್ ಮಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಈ ಇಯರಿಂಗ್ಗೆ ತುಂಬ ಏಜ್ ಆಗಿದೆ ಅನಿಸುತ್ತೆ. ಬಿಕಾಸ್ ನಾನು 5th ಸ್ಟ್ಯಾಂಡರ್ಡಲ್ಲಿ ಬರ್ತಡೇಗೆ ಬೇಕೇ ಬೇಕು, ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ಗೆ ವೈಟ್ ಕಲರ್ ಓಲೆನೇ ಬೇಕು ಅಂತ ಹೇಳಿ ತೆಗೆಸ್ಕೊಂಡಿದ್ದೆ ಇಯರಿಂಗ್ನ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಈ ಒಂದು ಜುಮ್ಕಾ ನನಗೆ ತುಂಬಾ ಇಷ್ಟ. ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋರು ಎಲ್ಲರಿಗೂ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ನಾನು ಆಲ್ಮೋಸ್ಟ್ ಹಾಕಿರೋದು ಸ್ಯಾರಿ ಪೋಸ್ಟ್ಗಳೇ. ಸೊ ಎಲ್ಲ ಸ್ಯಾರಿಗೂ ನಾನು ಈ ಒಂದು ಇಯರಿಂಗ್ನ ಆಲ್ಮೋಸ್ಟ್ ಹಾಕಿದ್ದೀನಿ. ಬಿಕಾಸ್ ನನ್ನ ಫೇವ್ರೆಟ್ ಜುಮ್ಕಾ ಅಂತಂದರೆ ಇದು ಒಂದೇ.
ಇಷ್ಟು ನನ್ನ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.